ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ವಿಶೇಷವಾಗಿ ನಾವು ಈಗಾಗಲೇ ಆರಂಭ ಮಾಡಿದ್ದು ಒಂದು ಸ್ವಲ್ಪ ಬೆಳಗಾವಿ ರಾಜಕೀಯದ ಬಗ್ಗೆ, ಈಗ BDCC ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಏನೇನು ಮಾಡಬೇಕು ಏನೇನಿಲ್ಲ, ಅದಕ್ಕೇನು ಬೇಕು ಅನ್ನುವಂಥದ್ದು ಚರ್ಚೆ ಆಗ್ಯದ. ಈಗ ಸ್ವಲ್ಪ ಅದನ್ನು ಬದಿಗಿಟ್ಟ ಇನ್ನು ಹೊಸ ರಾಜಕೀಯ ಏನು ಸ್ಟಾರ್ಟ್ ಆಗಿರೋದು, ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾಗ್ಯದ. ಒಂದು ಮಾತನ್ನು ಒಂದು ಕಡೆ ಇಂಟರ್ವ್ಯೂದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಇನ್ನು ಕಾಂಪ್ರಮೈಸ್ ಆಗ್ಬೋದು, ಪಾರ್ಟಿ ನಗಟ್ಟಿನಲ್ಲೇ ಪಾರ್ಟಿ ದೊಡ್ಡದು, ಕುಟುಂಬಲ್ಲೆಲ್ಲ ಸರ್ಕಾರದಲ್ಲಿ ಕುಟುಂಬದೇನೋ ಆಯಿತು ಆಗೋಯ್ತು ಅನ್ನುವಂಗೆ ಮಾತಾಡಿದ್ದಾರೆ. ಆದರೆ ಈ ಮಾತನ್ನು ಎಷ್ಟರ ಮಟ್ಟಿಗೆ ರಮೇಶ್ ಕತ್ತಿಯವರಾಗಿರ್ಬೋದು, ಸೌದಿಯವರಾಗಿರ್ಬೋದು ಗಂಭೀರವಾಗಿ ತೊಗೊಳ್ತಾರೆ ಅನ್ನುವಂಥದ್ದು. ಯಾಕಂದರೆ ಭಾಳಷ್ಟು ತೀವ್ರಾಗಿತ್ತು, ಅದು ಭಾಳ ವೈಯಕ್ತಿಕ ಮಟ್ಟಕ್ಕೆ ಹೋಗಿದ್ದು ಸಹಿತ ನಾವು ಈಗ ನೋಡಿದ್ದೀವಿ. ಅಷ್ಟು ದೂರ ಹೋಗಬಾರ್ದಾಗಿತ್ತು ಅಂತ ಇವತ್ತು ಅವ್ರಿಗೂ ಅನ್ನಿಸ್ತಾ ಇರ್ಬೋದು. ಅದೇನೂ ಇರಲಿ, ರಾಜಕೀಯ ನಿಂತ ನೀರಲ್ಲ ಅಂತ ಅವರು ಹೇಳುವಂಥ ಮಾತು. ಇದು ನಾವೇನು ಹೇಳ್ತಾ ಇಲ್ಲ, ಸ್ವತಃ ಇವರೆಲ್ಲರೂ ಮಾತಾಡೋದೇನೆ. ಸೌದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ನಮ್ಮ ಇವರು ಸತೀಶ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬಾಲಚಂದ್ರ ಅವರಾಗಿರ್ಬೋದು, ಬೇಡ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಲ್ಲರೂ ರಾಜಕೀಯ ನಿಂತ ನೀರಲ್ಲ. ಇವತ್ತು ಮಿತ್ರ, ನಾಳೆ ಶತ್ರು, ನಾಳೆ ಶತ್ರು, ನಾಡಿದ ಮಿತ್ರ. ಆ ದಿಶೆಯಲ್ಲಿ ಹೊಸ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಸಲ ಸೌದಿಯವರಿಗೆ, ಯಾಕೆಂದರೆ ಈಗ ರೀಶಫಲ್ ಆಗಲಿಕ್ಕತ್ತದ ಕ್ಯಾಬಿನೆಟ್ ಇದ್ದಿದ್ದು. ಈ ಸಲ ಬೆಳಗಾವಿಯಿಂದ ಸಪೋಸ್ ಸೌದಿಯವರಿಗೆ ಟಿಕೆಟ್ ಸಿಗದೇ ಹೋದರೆ ಏನಾಗಬಹುದು ಅನ್ನುವಂಥ ಚರ್ಚೆ ಇವತ್ತು ಜೋರು ಹಿಡಿತಾ ಇದೆ. ಯಾಕಂದ್ರೆ